ರಥೋತ್ಸವ ಸಮಿತಿಯ ಅಧ್ಯಕ್ಷರಾದಂತ ಜಾಣಪರು ನಾವು ಸುಮಾರು 100 ವರ್ಷಗಳಿಂದ ನಾವು ಇಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ಇದು ಇಡೀ ರಾಜ್ಯ ಏನ್ ಮಾತಾಡೋದಕ್ಕೆ ಇವತ್ತಿನ ದಿವಸ ಹಾರಗಿರಿಯನ್ನ ಬಹಳ ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿಯೇ ಬಸವ ಜಯಂತಿ ಎಲ್ಲಿ ನಡೀತಿತ್ತು ಅಂದ್ರೆ ಹಾರಗಿರಿಯಲ್ಲಿ ನಡೀತಿತ್ತು. ಒಂದು ತಿಂಗಳ ಗಂಟೆ ನಾಟಕ ನಡೀತಿದ್ದೆವು. ಆ ನಾಟಕದಲ್ಲಿ ಅಕ್ಕ ನಾನು ಡಾನ್ಸ್ ಕೊಡ್ತಿದ್ದೆ ಬಸವ ಜಯಂತಿ ಒಬ್ಬಕ್ಕಿಲ್ಲ ಬಿಟ್ಟಿದ್ವಿ. ಎಲ್ಲರೂ ಕೂಡ ಅಂತಿದ್ರು ನೀವೆಲ್ಲ. ಹಾಗೆಯೇ 2 ಕಣ್ಣುಗಳು ಇವತ್ತ ಒಂದ್ ಕಣ್ಣು ಕಳ್ಕೊಂಡಂಗೆ ಆಗ್ಬಿಟ್ಟದ. ಇವತ್ತ ಇಡೀ ಜಗತ್ತಿನಲ್ಲಿ ಹಾರಗಿರಿಯಲ್ಲಿ ಬಸವ ಜಯಂತಿ ಎಷ್ಟು ಅದ್ದೂರಿಯಾಗಿ ಬಸವ ಪ್ರಕಾರ ಹಾರಗಿರಿಯಲ್ಲಿ ನಡೀತಿತ್ತು. ಅದೇ ಹಾರಗಿರಿ 2 ಜ್ಯೋತಿಗಳು ಅಂತ ಕಾರ್ಯ ಇಲ್ಲಿ ನಡೆದಿದೆ. ಎಲ್ಲಿ ಅಂದ್ರೆ ಬಸವಗಿರಿಯಲ್ಲಿ. ಎಲ್ಲಿ ಕೂಡ ನಡೆದಿಲ್ಲ. ವಚನ ಸಾಹಿತ್ಯ ಪಟ್ಟಕರ್ತಕ್ಕಂಥ ಕಾರ್ಯ ಬಸವಗಿರಿಯಲ್ಲಿ ನಡೆದಿದೆ. ಅದು ಯಾರಿಂದ ಅಂದ್ರೆ ನಿಮ್ಮ ಹಾರಗಿರಿಯ ಜ್ಯೋತಿಗಳಿಂದ. ಅದಕ್ಕ ಶರಣ ಬಂಧುಗಳೇ, ನೀವು ಹಾರಗಿರಿ ಯಾರು ಕೂಡ ನಿರಾಶೆ ಆಗ್ತಕ್ಕಂಥ ಕಾರಣ ಇಲ್ಲ. ನಮ್ಮ ಲಿಂಗೈಕ್ಯ ಗದಗ ತೋಟದವ್ರೆ ಅಪ್ಪವ್ರು ಹೇಳ್ತಿದ್ರು ಏನಂತಂದ್ರೆ ನಾ ಎಲ್ಲಾ ಮಠಾಧೀಶರು ನೋಡಿವಿ, ಎಲ್ಲಾ ಮಠಗಳಿಗೆ ಹೋಗಿದೆವು. ಆದ್ರ ಇಲ್ಲಿ 2 ಹೆಣ್ಮಕ್ಳು ಕೂಡಿ ಇಂತ ದೊಡ್ಡ ಆಶ್ರಮ ಕಟ್ಟಾರಲ್ಲ, ಇದು ಎಲ್ಲೂ ಕೂಡ ಆಗಿಲ್ಲ ಅಂತ ಹೇಳ್ಕೊಂಡು ತೋಟದ ಜಗದ್ಗುರುಗಳು ಹೇಳಿದ್ರು. ಅಷ್ಟೇ ಅಲ್ಲ, ಎಲ್ಲಾ ಹೆಣ್ಮಕ್ಳಿಗೆ ಬೆಳೆಸಿದವ್ರು ಯಾರಂದ್ರೆ 2 ಅಕ್ಕದೇರು ಅಂತ ಹೇಳ್ಕೊಂಡು ಅಲ್ಲಿ ಹೇಳ್ತಿದ್ರೆ. ಅಂತ ಅಕ್ಕ ಎಲ್ಲಿ ನೋಡಿದ್ರೆ ಅಕ್ಕದ್ವೈರು ಎಲ್ಲಾ ತಾಯಂದರು ಒಬ್ಬರು ಇದ್ರು ನಮ್ಮ ಮನಸ್ಸು ಬರುತ್ತೆ, 2 ಇರ್ಬೇಕು ಅಂತ ನೀವು ಅಂತಿದ್ರಿ. ಈಗ ಎಲ್ಲಿ ತರ್ಬೇಕು ಹೇಳು ಅಂತ ಅಕ್ಕನ ನಾವು ಕಳ್ಕೊಂಡಿವಿ. ದೈಹಿಕವಾಗಿ ಅಕ್ಕ ಆಗ್ಲಿದ್ದರೂ ಕೂಡ ನಾವೆಲ್ಲರೂ ಕೂಡ ಮಾನಸಿಕವಾಗಿ ಅಕ್ಕ ನಮ್ ಜೊತೆ ಹರ ಅಂತ ತಿಳ್ಕೊಂಡೆ ನಾವೆಲ್ಲರೂ ಮತ್ತೆ ಆ ಬಸವ ತತ್ವನ ಅಕ್ಕನ ಉದ್ದೇಶ ಏನಿತ್ತಲ್ಲ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ನೀವ್ಯಾರು ಕೂಡ ನಿರಾಶೆ ಆಗ್ತಕ್ಕಂಥದ್ದಿಲ್ಲ. ನಮ್ಮೆಲ್ಲದ ಉದ್ದೇಶ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸಯವಲ್ಲ ಅಂತ. ಅದಕ್ಕೆ ಅದು ದೈಹಿಕವಾಗಿ ಅಕ್ಕೋರಿಗೆ ದೈಹಿಕವಾಗಿ ಹೋಗಿರ್ಬೇಕು, ಆದ್ರೆ ಮಾನಸಿಕವಾಗಿ ಅಕ್ಕೋರು ಹೋಗಿಲ್ಲ. ಅವರ ರಕ್ತದ ಕಣ ಬಸವ ಉಸಿರದ ಆ ಉಸಿರು ಎಂದಿಗೂ ಕೂಡ ಅದು ಇರ್ತದೆ. ಅದಕ್ಕೆ ಅರ್ಥವನ್ನ ಪ್ರಸಾರ ಮಾಡ್ತಕ್ಕಂಥ ಉಸಿರು ನೀವೆಲ್ಲರೂ ತುಂಬ್ಕೊಳ್ಬೇಕು. ಯಾರು ಕೂಡ ನಿರಾಶೆ ಆಗ್ಬೇಡ್ರಿ. ಅಕ್ಕನ ನಾವು ಕಳ್ಕೊಂಡಿಲ್ಲ, ಮತ್ತೆ ಬಸವ ತತ್ವ ಅಳವಡಿಸ್ಕೊಂಡು ಅದನ್ನು ಬದುಕಿನಲ್ಲಿ ತರ್ತಕ್ಕಂಥ ಕಾರ್ಯ ಮಾಡಿದ್ರೆ ಅಕ್ಕ ನಮ್ ಜೊತೆನೇ ಅದಾಳ ಅಂತ ತಿಳ್ಕೊಂಡು ನಾವೆಲ್ಲರೂ ಭಾವಿಸ್ಬೇಕು ಅಂತ ಹೇಳಿ ನಾನು 2 ಮಾತುಗಳಿಗೆ ಮುಂದೆಲ್ಲ ಮಾಡ್ತಾ ಇದ್ದೀನಿ.